ಪ್ರಸಾದಶ್ಚ. ನಿನಗೆ ಸಂತೋಷ ಆಯಿತಾ ಅಲ್ಲೇ ಹೇಳು, ಕೋಪ ಬಂತ ಅಲ್ಲೇ ಹೇಳು. ಅದು ಬಿಟ್ಟು ಕೋಪವನ್ನು ಒಳಗಿಟ್ಟುಕೊಳ್ಳೋದು, ಸಂತೋಷ ಆದರೂ ಹೇಳದೇ ಇರುವುದು, ಇದು ನಿಜವಾಗಿಯೂ ನಿನ್ನನ್ನು ಎತ್ತರದ ಸ್ಥಾನದಿಂದ ಕೆಳಗೆ ಬೀಳಿಸಿ ಹಾಕುತ್ತೆ. ಆದರೆ ಕೋಪ ಮಾಡಿಕೊಂಡ ಕ್ಷಣದಲ್ಲಿ ಎದುರುಗಡೆ ಅವನು ಬೇಸರ ಮಾಡ್ಕೊಳ್ಬಹುದು. ಆದರೆ ನೀವು ಗಮನಿಸಿ, ಕೆಲವರು ಕೋಪ ಮಾಡ್ಕೊಂಡು ಹೇಳೋರಿದ್ದರು, ಅವ್ರು ಹೇಳ್ತಾರೆ ಆ ಮನುಷ್ಯ ತುಂಬ ಒಳ್ಳೆಯವನ್ರಿ, ಕೋಪ ಬಂತು ಅಂದರೆ ಅಲ್ಲೇ ಹೇಳಿ ಮುಗಿಸ್ಬಿಡ್ತಾನೆ, ಮತ್ತೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಈ ಕೆಲವ್ರದ್ದು ಅರ್ಥನೇ ಆಗೋದಿಲ್ಲ, ಭಾರೀ ನಗ್ತಾ ನಗ್ತಾ ಹೂ ಹೂ ಅಂದಿರ್ತಾರೆ, ಅಲ್ಲಿ ಹೋದ್ಮೇಲೆ ಸೈನೇ ಹಾಕೋದಿಲ್ಲ, ಅಲ್ಲಿ ಹೋದ್ಮೇಲೆ ಇನ್ನೇನೋ ಒಂದು ಕೊಡಬೇಕಾದ ಕಾರ್ಯವನ್ನು ಯಾರಿಗೂ ಹೇಳಬೇಕಾದನ್ನು ಹೇಳುವುದೇ ಇಲ್ಲ. ಅವ್ರಿಗೆ ಕೋಪ ಬಂದಿದೆ ಅಂತಲೂ ಗೊತ್ತಾಗೋದಿಲ್ಲ. ಇಲ್ಲಿ ನಗ್ತಾ ಹೋಗಿ ಮಾತಾಡಿದರೆ ಅಲ್ಲಿ ಏನಾಗಿದೆ, ನಿಜವಾಗಿ ಏನು ನಡೆಯಿತು ಒಂದು ಕೊನೆಗೂ ಗೊತ್ತಾಗೋದಿಲ್ಲ, ಕಾರ್ಯ ಎಲ್ಲ ಹಾಳಾಗಿ ಹೋಗುತ್ತೆ. ಆದರೆ ರಾಜ ಅಕಸ್ಮಾತ್ ಆ ಕೋಪ ಆದದ್ದನ್ನು ಅಲ್ಲೇ ಹೇಳಿಬಿಟ್ಟ ಅಂದರೆ, ಅಥವಾ ಪ್ರಸಾದ ನಡೆದದ್ದನ್ನು ಅಂದರೆ ಸಂತೋಷ ಆಗಿದ್ದನ್ನು ಅಲ್ಲೇ ಹೇಳಿಬಿಟ್ಟ ಅಂದರೆ ಜನರಿಗೆ ಮಾಡುವ ಕೆಲಸದಲ್ಲಿ ಮತ್ತಷ್ಟು ಆಸಕ್ತಿ ಹೆಚ್ಚುತ್ತೆ. ಪ್ರಸನ್ನತೆಯಿಂದ ಕೋಪ ಬಂದದ್ದನ್ನು ಇನ್ನೊಮ್ಮೆ ಈ ಕೆಲಸ ಮಾಡಬಾರ್ದು ಅಂತ ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು ರಾಜನಾಗಿ ಅವನು ಬಹಳ ಚಿರಕಾಲ ಬದುಕಲಿಕ್ಕೋಸ್ಕರ ಮಾಡಿಕೊಳ್ಬೇಕಾದ ಕೆಲವು ನಿಯಮಗಳು. ತ್ವಂತು ರಾವಣ ದುರ್ಬುದ್ಧಿ ಗುಣೈ ಏತೈ ವಿವರ್ಜಿತ. ನೀನು ದುರ್ಬುದ್ಧಿಯನ್ನೇ ಹೆಚ್ಚು ಹೆಚ್ಚು ಗಳಿಸಿಕೊಂಡಿದ್ದಿ ಹೊರತು ನಾನೀಗ ಮೇಲೆ ಹೇಳಿದ ಯಾವ ಗುಣವೂ ಕೂಡ ನಿನ್ನಲ್ಲಿ ಸ್ವಲ್ಪವೂ ಕಾಣ್ತಾ ಇಲ್ಲ. ಈ ಅವಿದಿತಾಚಾರೈ, ಚಾರರು ಅಂತ ಅಂದರೆ ಗೂಢಚಾರರು, ಗೂಢಚಾರರಿಂದ ಏನೂ ವಿಷಯಗಳನ್ನು ಸಂಗ್ರಹಿಸದ ನಿನ್ನ ಈ ಇಡೀ ವರ್ಗ ರಾಕ್ಷಸ ಕುಲ ಕತ್ತಲೆಯ ಕಡೆಗೆ ತಳ್ಳಲ್ಪಡ್ತಾ ಇದೆ.